ಸ್ಮೋಕ್ ಮಾಡಿದ್ರೆ ದಂಡ, ಮಾಡ್ತಾನೇ ಇದ್ರೆ ಪಿಂಡ. ಎಣ್ಣೆ ತಲೆಗೆ ಮಾತ್ರ ಹಾಕೊಳ್ಳಿ. ಕಲಾಭಿಮಾನಿಗಳೇ, ಕಲಾಬಂಧುಗಳೇ, ಕಲಾ ರಸಿಕರೇ, ಕಲಾ ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜಾನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ. ಬಾಸು ಬಾರ್ಸೋ. कौसल्या सुप्रजा रामपूर्वा सन्ध्या प्रवर्तते. उत्तिष्ठ नरशार्दूल कर्तव्यं दैवमान्धिकम्. कौसल्या सुप्रजा रामपूर्वा सन्ध्या प्रवर्तते. उत्तिष्ठ नरशार्दूल कर्तव्यं दैवमान्धिकम्. उत्तिष्ठोत्तिष्ठ गोविन्द. ಮನ್ಯಾಗ ಮಕ್ಕಳ ಕಳ್ಸ್ಯಾರು, ಎದ್ದು ಹೋದ್ರಿಪ್ಪ. ಭೈ ಕಣಸ್ ಸಾಕು ಹೇಳಲಿ. चल मोड़ दे उसको पुंजारे. सात आसमां चीरे, अब सात समंदर पीरे. चल सात सुरों में कर दे ये ऐलान. हिम्मत है तो रोको और जुर्रत है तो मानो. रे आज हथेली रे रखती है जान. खून में तेरे मिट्टी, मिट्टी में तेरा खून. खून में तेरे मिट्टी, मिट्टी में तेरा खून. ऊपर अल्लाह नीचे धरती, बीच में तेरा जुनून. रे सुल्तान प्रेशर कुकर जैसे सर की बच जाए ना सीटी, तब तक मार रट्टा मार. ओ पटक पटक के सर गिरा दे नॉलेज की दीवार. रट्टा मार, रट्टा मार. चढ़ जाए जो बुखार कॉफी से तू उतार. खिस खिस के भेजा कर लेते यार यार. रट्टा मार, ओ रट्टा मार, रट्टा मार, रट्टा मार. ओ भूल जाए एवरेस्ट, चढ़ जा तू किताबों के पहाड़ 100 बार. रट्टा मार. ಸತ್ತೋದಿರಿ ಮರಯ, ಒಂದಿಟ್ಟು ಕೂಳ ನೀರು ತಿನ್ರಿ. ಯಾಕೆ ಹೆಂಗ್ ಓದಾತಿರಿ? ವಿವಾಹ ಭೋಜನ ಕ್ರಿಯಂ ಪವ 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 ಪವ. ವಿವಾಹ ಭೋಜನ ಕ್ರಿಯಂ ಟಡ ಟಡ ಟಡ. ಆನಂದ ಪರಮಾನಂದ, ಪರಮಾನಂದ. ಆನಂದ ಪರಮಾನಂದ, ಪರಮಾನಂದ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು.
ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು Each time he makes me sing, he makes me cry, he makes me smile, he makes me go through life. That's right. 4 ವರ್ಷ 4 ದಿನ ತರ ಕಳೆದು ನೆನಪಿನ ಮೂಟೆನ ಹೊತ್ಕೊಂಡು ಹೋಗ್ತಿರೋ ನಮ್ ಹುಡುಗರ ಅವ್ರ ಅನಿಸಿಕೆ ಏನಂತ ನೋಡೋಣ ಬನ್ನಿ. ಮತ್ತೆ ಅರ್ಮೋಯಿಲ್ 4 ವರ್ಷ 4 ದಿನ ಇದ್ದಂಗಾಯ್ತು. ಡಾಬಾಗಳ ಬಿಡು ನಿಮ್ ಜೊತೆ ಸೇರಿ ಹಾಳಾಗ್ಬಿಟ್ಟೆ ಮಕ್ಕಳ ಅರ್ಬಾಬಿ ಅನ್ನೋದು ಹೂವಿನ ಹಾಸಿಗೆ ಕಂಡ್ರೋ. ಅರ್ಬಾವಿ ಅಂದ್ರ ಒಂಥರ ಸ್ವರ್ಗ ಇದ್ದಂಗ ನೋಡಪ್ಪ. ಅರ್ಬಾವಿ ಬಗ್ಗೆ ಹೇಳ್ಬೇಕಂದ್ರೆ ಬಂದಾಗ ಸ್ಮಶಾನದ ತರ ಅನ್ಸ್ತಿತ್ತು, ಬಟ್ ಇವಾಗ ಮಾತ್ರ ಸ್ವರ್ಗಕ್ಕಿಂತ ಹೆಚ್ಚು. ಈ ಮಾತ್ ನಾವು ಫಸ್ಟ್ ಇಯರ್ ಮುಗಿದ್ಮೇಲೆ ಹೇಳಿದೀವಿ. ಮಜಾ 1 ಸೆಕೆಂಡ್ ಒಳಗೆ ಒಮ್ಮೆ ತಿರುಗ್ತೀನಿ. ಜನ್ನತ್ ಅರಬಾವಿ ನನಗೆ ಬಹಳ ಕಲಿಸಿದೆ. ಸೂಪರ್ ಕಂಡ್ರು. ಅರಬಾವಿ ಬಂದು ಮಚ್ಚ ಲೈಫ್ ಲೈಟ್ ಆಗಿ ಉದ್ದಾರ ಆಗುತ್ತೆ. ತೂ ನನ್ ಮಕ್ಕಳ ಮಾಡಕ್ ಬೇರೆ ಕೆಲಸ ಅಲ್ಲ, ಎಕ್ಸಾಮ್ ಇದೆ ಓದ್ಕೋ ಹೋಗ್ರಿಲ್ಲ. ಕಿಲ ಕಿಲ ನಾ ಹೇಳಕ್ಕಿಲ್ಲ ಕಡಿಗೂ ಸ್ಟಾರ್ಟ್ ಪಾಸ್ ಆದ್ವು ಮಚ್ಚ. ನಂದು ಹೈಟ್ ಕಡಿಮೆ ಆದ್ರೂ ಕೊನೆಗೂ 0 ಪ್ಲೇಯರ್ ಆಗಿ ನಾನು ಕಲೆಕ್ಷನ್ ಮಾಡೇ ಬಿಟ್ಟ ಮಚ್ಚ. ಅರಬಾವಿ ಬಗ್ಗೆ ಏನು ಹೇಳಿ, ನಾ ಬಿಟ್ಟು ಹೋದ್ರೆ ನನ್ನ ಆತ್ಮ ಇಲ್ಲೇ ಇರುತ್ತೆ. ಅರ್ಬಾವಿ ಒಂದು ಫಾರ್ಮ್ ಮಾಡಿ ನಡ್ರಲ್ಲೇ ಸಾಕು. ಅರ್ಬಾವಿ ನಾನ್ ಕಂಡಂತೆ ಒಂದು ಒಳ್ಳೆ ಪ್ಲೇಸ್, ಕಾಲೇಜು. ನಾನು ಈ ತರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಕಾಲೇಜ್ ಬಗ್ಗೆ, ಬಟ್ ಆದ್ರೂ ನಾನು ಎಂಜಾಯ್ ಮಾಡಿದೀನಿ. ತುಂಬಾ ಥಿಂಗ್ಸ್ ನ ಇಲ್ಲಿ ಕಲ್ತಿದ್ದೀನಿ. ಮಾಡ್ತಾನೆ 4 ವರ್ಷದಲ್ಲಿ ಅಂತ ನಮ್ಮ ಅಂದ್ಬಿಟ್ಟು ಇರ್ಬೇಕು ಮಚ್ಚ. ಪಾರ್ಟಿ ಬಾಯ್ ಮತ್ತೆ ಏನ್ ಪಾರ್ಟಿ ಕೊಡ್ಸಲ್ಲ ಗುರು. ಸಿದ್ದಪ್ಪ ಮಾಡಿ ಸಾಂಬಾರು, ಗೋವಿಂದ ಮಾಡಿದ್ದ ಚಪಾತಿ, ಎರಡರ ಮುಂದೆ ಏನಿಲ್ಲ ಗುರು, ಅದೇ ಪಾರ್ಟಿ ಹೊಡಿ. 4th ಇಯರ್ ಎಲ್ಲ ಮುಗಿತಪ್ಪ ನಿಮ್ದು, ಎಲ್ಲ ಒಳ್ಳೇದಾಗಲಿ. ಎಲ್ಲ ಎಕ್ಸಾಮ್ ಮುಗಿಸಿದ್ರಿ, ಹೋಗೋತ್ನಾಗೆಲ್ಲ ನಮ್ಮ ಬಾಕಿ ಕ್ಲಿಯರ್ ಮಾಡವ್ರಿ. ಶಾಲಿ ಹುಡುಗರಿಗೆಲ್ಲ ಒಳ್ಳೇದಾಗ್ಬೇಕು. ಶಾಲಿ ಹುಡುಗರು ಅಗದಿ ಒಂದು ಪದ್ಧತಿಲೇ ಕಲ್ತ ಅಗದಿ ಶಾಣ್ಯರಾಗಿ ಮುಂದೆ ನೌಕರಿ ಹಿಡಿದ ನಮಗೆ ಹೊಳ್ಳಿ ಬಂದು ಭೇಟಿ ಆಗಲಿ. ಆದ ಕಾರಣ ನಾವು ಅವ್ರಿಗೆ ಏನು ಬೇಡ್ಕೊಳ್ಳೋದು ಅಂದ್ರೆ ಶಾಲಿ ಕಲ್ತು ಶಾಣ್ಯರಾಗಪ್ಪ ಅಂತೇಳಿ ಬೇಡ್ಕೊಳ್ಳೋದು. ಸೈಡ್ ಪ್ಲೀಸ್ ಹಿಂಗ್ಯಾಕಾಯ್ತು ಯಾರಿಗ್ ಗೊತ್ತು, ನಮ್ಮ ಬೊಂಬಡ ಶುರುವಾಗೋಯ್ತು. ಕಿವಿಗೆ ಕೊಬ್ಬರಿ ಎಣ್ಣೆ ಬಿಟ್ಕೋ ಲೈಫು ಇಷ್ಟೇನೆ. ಪಂಚರಂಗಿ ಪೌ ಪೌ ಬೆಳಗಾಗೆದ್ದು ಹೆಡ್ಲೈನ್ಸ್ ಓದು, 2 ಕಣ್ಣಲ್ಲಿ ಟಿವಿ ನೋಡು. ಕನ್ನಡ ಪಿಕ್ಚರ್ ನೋಡದೆ ಬೈಯಿ ಲೈಫು ಇಷ್ಟೇನೆ. ಪಂಚರಂಗಿ ಪೌ ಪೌ ಅರ್ಥ ಆದ್ರೂ ಆಫು ಮಾಡ್ರಿ, ಆಗದೆ ಇದ್ರು ಆಫು ಮಾಡ್ರಿ. ನಾವು ಸಿಕ್ಕ್ರೆ ನಿಲ್ಲಿಸಿ ಕೇಳ್ರಿ, ಲೈಫು ಇಷ್ಟೇನೆ. ಪಂಚರಂಗಿ ಪೌ 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 ಪಂಚರಂಗಿ ಪೌ ಪೌ. ಡಿಗ್ರಿ ಫೇಲು ನೀನಾಗ್ಬೇಕು, ಕನ್ನಡ ಮರೆತು ಇಂಗ್ಲಿಷ್ ಕಲ್ತು ಕಾಲ್ ಸೆಂಟ್ರಲ್ಲಿ ಕೆಲಸ ಹಿಡ್ಕೋ, ಲೈಫು ಇಷ್ಟೇನೆ. ಪಂಚರಂಗಿ ಪೌ ಪೌ ವರ್ಷಕ್ಕೊಂದು ಹುಡುಗಿ ಕಳ್ಕೋ, ಎಣ್ಣೆ ಏಟಲಿ ಗಡ್ಡ ಬಿಟ್ಕೋ. ಯಾರೋ ಸಿಕ್ತಾರ್ ತಾಡಿ ಕಟ್ಕೋ, ಲೈಫು ಇಷ್ಟೇನೆ. ಪಂಚರಂಗಿ ಪೌ ಪೌ ಹಳ್ಳಿ ಬಿಟ್ಟು ಬೆಂಗಳೂರು ಸೇರು, ಕೊನೆಯಲ್ಲಿ ಎಲ್ಲೂ ಇರದವನಾಗು. ದುಡ್ಡು ಮಾಡಿ ಪೆಂಡಾಲು ಹಾಕೋ, ಲೈಫು ಇಷ್ಟೇನೆ. ಪಂಚರಂಗಿ ಪೌ ಪೌ
ಪಂಚರಂಗಿ ಪೌ ಪೌ. ಹಾರ್ಡ್ವೇರ್ ಸಾಫ್ಟ್ವೇರ್ ಎರಡು ಸೇರಿ ಕಂಪ್ಯೂಟರ್ಗೂ ಮಕ್ಕಳು ಹುಟ್ಲಿ, ಇಂಡಿಯಾನೇ ಫಾರಿನ್ ಆಗ್ಲಿ, ಲೈಫ್ ಇಷ್ಟೇನೆ. ಪಂಚರಂಗಿ ಪೌ ಪೌ. ವಿಷಯ ಏನಪ್ಪ ಅಂತಂದ್ರೆ ಬೆಡ್ರೂಮ್ ನಲ್ಲಿ ಹೆಗಣ ಬಂದ್ರೆ ಇಂಟರ್ನೆಟ್ ಅಲ್ಲಿ ದೊಣ್ಣೆ ಹುಡುಕಿ, ಲೈಫ್ ಇಷ್ಟೇನೆ. ಪಂಚರಂಗಿ ಪೌ ಪೌ. ಸೈಡ್ ಪ್ಲೇಸ್ ಪೌ ಪೌ. ಸೈಡ್ ಪ್ಲೇಸ್ ಪೌ ಪೌ ಪೌ. ಬ್ಯೂಟಿ ಪಾರ್ಲರ್ ಕನ್ನಡಿ ಮುಂದೆ ಅರ್ಧ ಜನ್ಮ ಹೊರಟೋಯ್ತಮ್ಮ, ಇನ್ನೂ ಮೇಕಪ್ ಮುಗದೆ ಇಲ್ಲ, ಲೈಫ್ ಇಷ್ಟೇನೆ. ಪಂಚರಂಗಿ ಪೌ ಪೌ. ಸೃಷ್ಟಿ ಮಾಡಿ ದೇವರು ಬಿಟ್ಟ ಸೀರೆ ಕೊಡಿಸಿ ಗಂಡ ಕೆಟ್ಟ, ಮ್ಯಾಚಿಂಗ್ ಬ್ಲೌಸಿಗೆ ಟೈಲರ್ ಸತ್ತ, ಲೈಫ್ ಇಷ್ಟೇನೆ. ಪಂಚರಂಗಿ ಪೌ. ಗಂಡ ಬಾರಿಗೆ ಹೋದ್ರೆ ಬೈರಿ, ಮಕ್ಕಳ ಹೋಮ್ವರ್ಕ್ ನೀವೇ ಮಾಡ್ರಿ, ನೈಟಿ ಹಾಕೊಂಡ್ ಟಿವಿ ನೋಡ್ರಿ, ಲೈಫ್ ಇಷ್ಟೇನೆ. ಪಂಚರಂಗಿ ಪೌ ಪೌ. ತುಂಬಾ ಕನ್ಫ್ಯೂಷನ್ನು ಬೇಡ, ಅರ್ಧ ಕಪ್ಪು ಕಾಫಿ ಕುಡ್ಕೋ, ಫುಲ್ ಕಾಫಿ ಯಾರಿಗೆ ಬೇಕು, ಲೈಫ್ ಇಷ್ಟೇನೆ. ಪಂಚರಂಗಿ ಪೌ 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 ಪೌ. ಹಗಲುತ್ತಲ್ಲಿ ಟಾರ್ಚು ಹಿಡ್ಕೋ, ರಾತ್ರಿ ಕಂಡ ಬಾವಿ ಹುಡುಕೋ, ಬಾವಿಯ ಮೆಂಬರ್ಶಿಪ್ ಪಡ್ಕೋ, ಲೈಫ್ ಇಷ್ಟೇನೆ. ಪಂಚರಂಗಿ ಪೌ ಪೌ. ನೀರಿನ ಮೇಲೆ ಗುಳ್ಳೆ ಉಂಟು, ಬಾಳಿನ ಬಣ್ಣ 108, ನಮ್ದೇನಿತ್ತು ಬ್ಲ್ಯಾಕ್ ಅಂಡ್ ವೈಟ್, ಲೈಫ್ ಇಷ್ಟೇನೆ. ಲೈಫ್ ಇಷ್ಟೇನೆ. ಕಿವಿ ಕಾಟಗಳನ್ನ ನೋಡಿದಿರ. ಈಗ ನಮ್ಮ ಕಿವಿಯನ್ನ ಹಿಂಡಿ ನಮಗೆ ಬುದ್ಧಿ ಹೇಳಿದಂತಹ ಗುರುಗಳು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. BSc ತೋಟಗಾರಿಕೆ ವ್ಯಾಸಂಗವನ್ನು ಮುಗಿಸಿ ಇಂದಿನ ದಿನ ನಮ್ಮ ಕಾಲೇಜಿನಿಂದ ಬೀಳ್ಕೊಡುತ್ತಿರುವ ನಮ್ಮ ವಿದ್ಯಾರ್ಥಿಗಳು, ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ದೇವರು ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಒಂದು ಜೀವನವನ್ನು ಕೊಡಲಿ ಅಂಥೇಳಿ ಈ ಮೂಲಕ ಹಾರೈಸುತ್ತೇನೆ. ಮತ್ತು ಈ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿದ್ದಾಗ ತುಂಬ ಪರಿಶ್ರಮ ಪಟ್ಟು ಯಾವುದೇ ಒಂದು ಅಕಾಡೆಮಿಕವಾಗಿರಲಿ ಮತ್ತು ಫೀಲ್ಡ್ ವರ್ಕ್ ಎಲ್ಲ ಒಂದು ಒಳ್ಳೆಯ ರೀತಿಯಿಂದ ಮಾಡಿ ಒಳ್ಳೆಯ ಒಂದು ತರಬೇತಿಯನ್ನು ಈ ಮಹಾವಿದ್ಯಾಲಯದಲ್ಲಿ ಪಡೆದಿದ್ದಾರೆ. ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಲಿ ಮತ್ತು ಅವರು ಉನ್ನತ ಹುದ್ದೆಗಳಲ್ಲಿ ಈ ರಾರಾಜಿಸಿ ಈ ಮಹಾವಿದ್ಯಾಲಯದ ಹೆಸರನ್ನು ಉನ್ನತ ಶಿಖರಕ್ಕೆ ಒಯ್ಯಲಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ಈಗ ಫೈನಲ್ ಇಯರ್ದವರು ಸ್ಟೂಡೆಂಟ್ಸ್ ಒಳ್ಳೆ ಬ್ಯಾಚ್, ಅವರು ಚೆನ್ನಾಗಿ ತಮ್ಮದು ಒಂದು ಇಲ್ಲಿ ಡಿಗ್ರಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗಲಿ. ಮತ್ತು ಇನ್ನೊಂದು ಏನಂತಂದರೆ ಅವರಷ್ಟು ಒಂದು ಒಳ್ಳೆಯ ಯೂನಿಟಿ ಇತ್ತು ಅವರಲ್ಲಿ. ಮತ್ತು ಅವ್ರು ಹೇಳ್ಬೇಕಂತಂದರೆ ನಮ್ಮದು ಒಂದು ಕೋರ್ಸ್ ಅವ್ರಿಗೆ ತೊಗೊಂಡಿದ್ದಾರೆ, ಅಗ್ರಾನಮಿ ಕೋರ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಅದರಲ್ಲಿ ಒಳ್ಳೆ ಸ್ಕೋರ್ ಮಾಡಿದರು. ಮತ್ತು ಅವರು ರಾವೆ ಪ್ರೋಗ್ರಾಮು ಭಾಳ ಚೆನ್ನಾಗಿ ಮಾಡಿದರು. ಮತ್ತು ಮ್ಯಾನ್ಯಲ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇವರಿಗೆ ಇನ್ನು ಮುಂದೆ ತಾವು ಏನು ಮಾಡಬೇಕು, ಯಾವ ರೀತಿ ತಾವು ಪರ್ಫಾರ್ಮೆನ್ಸ್ ಅಂದರೆ ನಮ್ಮ ಲೈಫಲ್ಲಿ ಯಾವ ರೀತಿ ಬರಬೇಕು ಅನ್ನೋದು ತಿಳ್ಕೊಬೇಕು. ಆಮೇಲೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಜಾಬ್ ಮಾಡೋರು ಜಾಬ್ಗೆ ಮಾಡ್ಬೋದು. ನಾವು ಒಂದು ಹಾಟಿ ಅಲ್ಯೂಮಿನಿ ಕ್ಲಬ್ ಅಂತ ಮಾಡಿದ್ದೀವಿ. ಅದಕ್ಕೆ ಹಾಟಿ ಅಲ್ಯೂಮಿನಿ ಕ್ಲಬ್ಗೆ ಅವರು ಮೆಂಬರ್ ಆಗ್ಬೋದು. ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ಆ ವಾಟ್ಸಪ್ ಗ್ರೂಪಲ್ಲಿ ತಮ್ಮದು ಹೆಸರನ್ನು ನೋಂದಾಯಿಸಿಕೊಂಡು ಮಾಡಿದರೆ ಅವರಿಗೆ ನಾವು ಜಾಬ್, ಯಾವುದು ಜಾಬ್ ಬೇಕಾದವ್ರಿಗೆ ಜಾಬು, ಪ್ರೈವೇಟ್ ಜಾಬ್ ಬೇಕಾದ್ರೆ ಪ್ರೈವೇಟ್ ಜಾಬು, ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಗೌರ್ಮೆಂಟ್ ಜಾಬು, ಮತ್ತು ಏನಾದರೂ ಬೇಕಾದರೆ ನಮ್ಮದು ಪ್ಲೇಸ್ಮೆಂಟ್ ಸೆಲ್ಲಿಂದ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಅವರಿಗೆ ಬೆಸ್ಟ್ ಆಫ್ ಲಕ್, ದೇ ಕ್ಯಾನ್ ಹ್ಯಾವ್ ಎ ಗುಡ್ ಫ್ಯೂಚರ್ ಇನ್ ಲೈಫ್. 2017-18ನೇ ಸಾಲಿನ ಅಂತಿಮ ವಿದ್ಯಾರ್ಥಿಗಳು ಏನು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಿಂದ ಹೊರಗಡೆ ಹೋಗ್ತಾ ಇದ್ದಾರೆ, ಅವರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಹಾರೈಸ್ತೇನೆ. ಸೊ ಹಾರ್ಟಿಕಲ್ಚರ್ ಅಂದರೆ ಇಷ್ಟೇ ಅಲ್ಲ, ಇನ್ನು ಮುಂದೆ ಭಾಳಷ್ಟು ಅವರಿಗೆ ಕಲೀಲಿಕ್ಕೆ ಅವಕಾಶ ಇದೆ. ಅವರು MSc ಮಾಡ್ಬೋದು ಅಥವಾ ಬೇರೆ ಬೇರೆ ಅವರ ಒಂದು ಇಂಪಾರ್ಟೆಂಟ್ ಫೀಲ್ಡನ್ನು ಆಯ್ಕೆ ಮಾಡ್ಕೋಬಹುದು. ಇಲ್ಲಿ ನಾನು ನೋಡಿದ ಹಾಗೆ ಅವರ ಬ್ಯಾಚು ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಎಲ್ಲದರಲ್ಲೂ ಸ್ಪೋರ್ಟ್ಸಲ್ಲಿ ಇರ್ಬೋದು, ಕಲ್ಚರಲ್ ಇರ್ಬೋದು, ಓದ್ನಲ್ಲಿರ್ಬೋದು, ಎಲ್ಲದರಲ್ಲೂ ಮುಂದೆ ಇದ್ದಾರೆ. ಮತ್ತೆ ಏನು ನಾನು ನೋಡಿದ್ದೇನೆ, ಫಸ್ಟ್ ಇಯರಿಂದ ಫೈನಲ್ ಇಯರ್ವರೆಗೆ ಅವರಲ್ಲಿ ಸ್ವಲ್ಪ ಬಿಹೇವಿಯರಲ್ ಚೇಂಜಸ್ ಆಗಿದೆ. ಸೊ ಎಜುಕೇಷನ್ ಅಂದ್ರೆ ನಾವು ಅದನ್ನೇ ಹೇಳೋದು, ಮಾರ್ಕ್ಸ್ ತಗೊಳ್ಳೋದು ಅಷ್ಟೇ ಎಜುಕೇಷನ್ ಅಲ್ಲ.
ಅವರಲ್ಲಿ ಏನು ಬಿಹೇವಿಯರಲ್ ಚೇಂಜ್ ಆಗಬೇಕು ಅದು ನಾನು ಈ ಬ್ಯಾಚಲ್ಲಿ ಕಂಡಿದ್ದೇನೆ. ಹಾಗೆ ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ಸೊ ಗುಡ್ ಲಕ್. ನನ್ನ ಅಭಿಪ್ರಾಯದಲ್ಲಿ ಇದು ಒಂದು ಒಳ್ಳೆ ಬ್ಯಾಚ್, ತುಂಬ ಒಳ್ಳೆದಿತ್ತು. ಚೆನ್ನಾಗಿ ಇಂಟ್ರಾಕ್ಷನ್ ಮಾಡ್ತಾ ಇದ್ರು, ಒಳ್ಳೆ ಕೋಆಪರೇಟಿವ್ ಇದ್ರು. ವೆರಿ ಗುಡ್ ಬ್ಯಾಚ್, ವೆರಿ ಗುಡ್, ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. Saying something about present final year outgoing student is, I feel really privileged for me because I know them for last 2.5 years. Very wonderful batch. All students are really wonderful. I have seen their cooperation in terms of involvement, academics, sports, cultural, NSS. It's really, I feel like I have some special attachment with them because when I joined here newly, so they gave me a special affection towards as a teacher, and in terms of that too, I have a really good connection with them as a friendly in nature. Students are really bright, and I wish them very bright, successful year ahead, and I hope that they will have a very good connection with their juniors, and they will take this campus name in upper hand in all the aspects whatever they are going to achieve in their future. I wish them very successful, and again very thankful to all final year students for given me an opportunity being with them and having very good time with them. Yeah? Thank you very much. ಒಳ್ಳೆ ಸ್ಟೂಡೆಂಟ್ಸ್ ಅಂತೇಳಿ ಕನ್ಸಿಡರ್ ಮಾಡಬಹುದು. ಫ್ಯೂಚರ್ ಒಳ್ಳೆಯದಾಗಲಿ, ಮುಂದೆ ಯಾವುದೇ ಒಂದು ದೊಡ್ಡ ಹುದ್ದೆಗೆ ಬರಲಿ, ನಮ್ಗೆ ಆದಷ್ಟು ಸಾಕಷ್ಟು ಅಕಾಡೆಮಿ ಸೆಕ್ಷನ್ಗೆ JRF ರ್ಯಾಂಕಿಂಗ್ ಜಾಸ್ತಿ ತಗೊಂಡ್ಬರಲಿ, ಎಷ್ಟು ಹೇಳಿ. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರ್ನೇನ್ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಕಲರ್ಫುಲ್ ಹುಡುಗರೆಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ, ಭಾಷಣ ರೆಡಿ ಇದೆ ಬಾಯ ತುದಿಯಲಿ. ರೆಂಟಿಗೆ ತಂದ ಶಾಮಿಯಾನ, ಒಳಗೆ ಕೂತು ಧೂಮಪಾನ, ಹೊರಗೆ ಹೊತ್ತಾಯ್ತು ವೇಟಿಂಗ್ ಫಾರ್ ವರದಾನ. ಇರಲಿ ನಿಮ್ಮ ಮತ ನಮ್ಮ ಪಾಲಿಗೆ, ಸುಳ್ಳು ಹೇಳೋರಲ್ಲ ಪ್ಯೂರ್ ನಾಲಿಗೆ. ಹಾಕಿ ಜೈಕಾರ ನಮ್ದೇ ಸರ್ಕಾರ, ನಾವು ಹೆಸರಿಗಷ್ಟೇ ನಿಮ್ದೇನೆ ಅಧಿಕಾರ. ಕಣ್ಣ ಮೇಲೆ ಕೂಲಿಂಗ್ ಗ್ಲಾಸ್, ಶರ್ಟ್ ಬಟನ್ ಎರಡು ಲೂಸು, ಹೊರಡೋಣ ಮೆರವಣಿಗೆ. ಹೆಗಲ ಮೇಲೆ ಕೂರಿಸೆ ಇಲ್ಲದಿದ್ರು ರ್ಯಾಂಕು, ಕರಳ ತುದಿಗೆ ಇಂಕು, ಗೆಲ್ಲೋ ಚಾನ್ಸ್ ನಮ್ದೇನೆ, ಬೇಗ ಕಟ್ಔಟ್ ನಿಲ್ಲಿಸಿ. All of you sing it once again. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರ್ನೇನ್ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಊರಿಡಿ ಸೌಂಡ್ ಇದೆ ಆಲ್ರೆಡಿ ಆಟಿಟ್ಯೂಡ್, ನೆಲದಿಂದ ನೂರಡೆ. na na
ನಾಯ್ಸು ಮಚ್ಚ ಬೈಕೆ ತಲೆ ನಡೆಯೋ ನಡೆಯೋ ಬೆಳಗ್ಗೆ ಕಾಲೇಜ್ ಹೊರಗಡೆ ಇರಲಿ ಇರಲಿ ನಿನ್ನ ನಡಿಗೆ ಹುಡುಗಿ ಇರೋ ಕಡೆ ಒಂದ್ ಸೆಲ್ಫಿ ತಗೊಳ್ಳ ಎಕ್ಸಾಮ್ ಬಂಕು ಮಾಡ್ತೀವಿ ಫ್ರೀಡಮ್ ನಮಗಿದೆ ನುಗ್ಗೋ ನುಗ್ಗೋ ಥಿಯೇಟರ್ ಒಳಗೆ ಮಾರ್ನಿಂಗ್ ಶೋ ಇದೆ ಲುಕ್ಕಿಗೆ ಲುಕ್ ಕೊಡ್ತಾ ಇದ್ರೆ ನೀ ಸುಮ್ನೆ ಹೊಡ್ದಾಕೊಲೆ much. You know it better cause the place is like Norwich Bunch. I lead the class but the facts try to see me. The top information that can fast go the nitty. We keep it real, everybody freaking proud. So I put up or come up the way he was gotta be. ಕಾಲೇಜಿಗೆ ಹಾವಳಿ ನಾವಿಲ್ಲಿ ಎಂಟ್ರಿ ಕೊಟ್ರೆ ಕೇಳಂಗಿಲ್ಲ ನಮ್ನ ಲಾಸ್ಟ್ ಬೆಂಚ್ ಬಾಯ್ಸ್ ಅಡ್ಡ ಗಿಡ್ಡ ಸಿಕ್ಕಿದ್ದಾರೆ ಬೀಳುತ್ತವೆ ಮಾಂಚ ಹೇಳಿ ಕೇಳಿ ನಾವು ಲಾಸ್ಟ್ ಬೆಂಚ್ ಬಾಯ್ಸ್ ಆಪೋಸಿಟ್ ಯಾರು ಇಲ್ಲ ಬಂದ್ರು ಇಲ್ಲಿ ಉಳಿಸೋದಿಲ್ಲ ಕೇಳಿ ತಿಳ್ಕೊ ನಾವು ಲಾಸ್ಟ್ ಬೆಂಚ್ ಬಾಯ್ಸ್ ಅಪ್ಪಿ ತಪ್ಪಿ ಮಾತು ಕೊಟ್ರೆ ಲೈಫ್ ಲಾಂಗ್ ಸಾಥ್ ಕೊಡ್ತೀವಿ ನೋಡಿ ಖಾಲಿ ನಾವು ಲಾಸ್ಟ್ ಬೆಂಚ್ ಬಾಯ್ಸ್ ಕಾಲೇಜ್ ಯುಗ ಇಲ್ಲಿ ಗೆಲ್ಲೋನೆ ರಾಜ ಮಗ ಮಗ ಇಲ್ಲಿ ಸುಮ್ಮನಿದ್ರೆ ಇಲ್ಲ ಮಜ ರೀಸನ್ನು ಬೇಕಾಗಿಲ್ಲ ನೀ ಸುಮ್ಮನೆ ಹೊಡೆದಾಡಲೇ I wanna show you how it's working. I wanna tell you all okay. Gonna be push it, yes. Never gonna come back to you again. ನಡೆಯೋ ನಡೆಯೋ ಬೆಳಗ್ಗೆ ಕಾಲೇಜ್ ಹೊರಗಡೆ ಇರಲಿ ಇರಲಿ ನಿನ್ನ ನಡಿಗೆ ಹುಡುಗಿ ಇರೋ ಕಡೆ ಸ್ಟೂಡೆಂಟ್ ನಮ್ಮನ್ನೆಲ್ಲ ಹೊತ್ತಿರುವ ಭೂಮಿ ತಾಯಿ ಒಂದು ಹೆಣ್ಣು, ನಮ್ಮನ್ನೆಲ್ಲ ಹೆತ್ತಿರುವ ತಾಯಿ ಕೂಡ ಒಂದು ಹೆಣ್ಣು. ಅದೇ ರೀತಿ ಅಂತಿಮ ಹಂತದ ವಿದ್ಯಾರ್ಥಿನಿಯರ ಒಂದು ಅಭಿಪ್ರಾಯ ಕೇಳದೆ ಹೋದರೆ ಇಡೀ ಶಾಪ ಹಾಕ್ತಾರೆ ಕಣ್ರಿ. ಬನ್ನಿ ಅವ್ರದ್ದು ಒಂದು ಝಲಕ್ ನೋಡ್ಕೊಂಡ್ ಬರೋಣ. ಈ ಕಸ ಹೊಡಿಲಿಕ್ಕೆ ಬರ್ಲಿಲ್ಲ ಅಂದ್ರು ಹೊಲದಲ್ಲಿ ಕಳೆ ತೆಗೆದ್ ಮಾತ್ರ ಚೆನ್ನಾಗ್ ಕಲ್ತೆ. ಎಂತ ಸಾವು ಮರ ಕೊಂಪೆ ಅಂತ ಹೇಳ್ತಿದ್ದೆ, ಆದ್ರೆ ಈಗ ಈ ಕೊಂಪೆನೆ ಬಿಟ್ಟೋಗ್ಲಿಕ್ಕೆ ಇಷ್ಟ ಇಲ್ಲ. ಅಯ್ಯನೇ ಬಂದು ಏನ್ ಮಾಡಿದ್ವಿ ಕಲ್ಪೆಂಟ್ ಮಾಡಿ. ಹಾಯ್ ಹಾಯ್ ಅಂತೂ ನಿಂತು ಡಿಗ್ರಿ ಅನ್ಕೊಂಡಿದ್ದು ಮಾಡಿದ್ದೀನಿ ಆಗಿದ್ದೆ ಇನ್ನೊಂದು
ದಮ್ ದರೆ ದರೆ ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲಿ, ಕಾರಿಡಾರ್ ವಾಲಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜು ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಗೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ಪ್ರಿವ್ಯಾಸ್ ನಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಣೆ. ತಂದ ನೂರು ಹರ್ಷ ಚಿರವಾಗಿ ಉಳಿಯಲಿ. ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದರೆ ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲಿ, ಕಾರಿಡಾರ್ ವಾಲಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಫ್ರೆಂಡ್ಶಿಪ್ ಅಲ್ಲಿ ಒಂದೆಷ್ಟು ಜಗಳ ಕಾಮನ್ ಅಲ್ಲವೇ, ಕಾಂಪ್ರೋ ಮಾಡಿ ಮತ್ತರಿದುಕೋ ಒಗ್ಗಟ್ಟಲ್ಲಿ ಬಲವಿದೆ. ಸೋಷಲ್ ಕಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು. ಕಾಲೇಜ್ ಲೈಫು ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು.
ಸಹಜ, ಅಗಲುವುದು ಅನಿವಾರ್ಯ. ಲೈಫ್ ಅನ್ನೋದು ಒಂಥರ ಜರ್ನಿ ಇದ್ದಂಗೆ. ಅವ್ರವ್ರ ಸ್ಟಾಪ್ ಬಂದಾಗ ಅವರು ಇಳ್ಕೊಳ್ಳೇಬೇಕು. ಬೇಜಾರಾಯ್ತೇನ್ರ? ಹೇಳ್ತಿದ್ರೇನ್ರ? ನಮ್ಮ ಬಸ್ಸು ನಾನ್ ಸ್ಟಾಪ್ ಕಂಡ್ರು, ಇಳಿಯೋಕ್ಕೆ ಚಾನ್ಸೇ ಇರಲ್ಲ. ನೆಕ್ಸ್ಟ್ ಟೈಮ್ ನಮ್ಮ ಮಕ್ಕಳನ್ನ ಹಾರ್ಟಿಕಲ್ಚರ್ಗೆ ಸೇರಿಸುವಾಗ ಮತ್ತೆ ಸಿಗೋಣ ಕಣ್ರ. ಹತ್ರ ಬಸ್ಸು, ಹಾಕ್ರ ಸ್ಟೆಪ್ಪು. ಅಪ್ಪೋ, ಕುಡಿದಂದ್ರೆ ಸಾಕಾಯ್ತು. ಇನ್ನೊಬ್ಬ ವ್ಯಕ್ತಿನ ನಾವು ಮಿಸ್ ಮಾಡಿದ್ದೀವಿ. ನಮ್ಮ ಬ್ಯಾಚ್ನ ಬಗ್ಗೆ ಅಫೆಕ್ಷನ್ ಹೊಂದಿರೋ ಇನ್ನೊಬ್ಬ ವ್ಯಕ್ತಿ ನಮ್ಮ ಬ್ಯಾಚ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಎಲ್ಲರಿಗೂ ತಿಳಿದ ಹಾಗೆ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಮಹಾವಿದ್ಯಾಲಯದ ಮತ್ತು ವಿದ್ಯಾರ್ಥಿನಿಗಳ ವಾರ್ಷಿಕೋತ್ಸವ. ಈ ಒಂದು ಸಂದರ್ಭದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಮ್ಮ ಪದವಿಯೊಂದಿಗೆ ಹೊರಹೋಗುವುದು ನನಗೆ ಬಹಳಷ್ಟು ಸಂತೋಷ ತಂದಿದೆ. ಅವರೆಲ್ಲರಿಗೂ ನನ್ನ ಭಾವಪೂರ್ಣ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಬ್ಯಾಚಿನ ಬಗ್ಗೆ ಹೇಳುವುದಾದರೆ, ನನ್ನ ಒಂದು 4.5 ವರ್ಷ ಸೇವೆಯಲ್ಲಿ ಅತ್ಯುತ್ತಮ ಬ್ಯಾಚ್ ಎಂದೇ ಹೇಳಲು ನಾನು ಇಷ್ಟಪಡುತ್ತೇನೆ. ಯಾಕೆಂದರೆ ಈ ಒಂದು ಬ್ಯಾಚ್ನಲ್ಲಿ ಇರತಕ್ಕಂಥ ವಿಶೇಷಗಳು ಭಾಳಷ್ಟಿದ್ದಾವೆ. ಅದರಲ್ಲಿ ಪ್ರಮುಖವಾಗಿಯೂ ಕ್ರಿಯೇಟಿವಿಟಿ ಅಥವಾ ಕಲೆ ಅಂತ ಏನು ಕರಿತೀವಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಒಂದು ಬ್ಯಾಚ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿನಿ ಆಗಿರ್ಬೋದು, ತಮ್ಮದೇ ಆಗಿರ್ತಕ್ಕಂಥ ಒಂದು ಕಲೆ ಅಥವಾ ಕ್ರಿಯೇಟಿವಿಟಿ ಹೊಂದಿರತಕ್ಕಂಥ ಒಂದು ಬ್ಯಾಚ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಎರಡನೇ ವಿಶೇಷತೆ ಏನಂತಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಬ್ಯಾಚು. ಭಾಳಷ್ಟು ಅಸೈನ್ಮೆಂಟ್ಗಳನ್ನು ಈ ಬ್ಯಾಚಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ, ಕ್ಲಾಸ್ ಅಸೈನ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಮಹಾವಿದ್ಯಾಲಯದ ಅಸೈನ್ಮೆಂಟ್ ಆಗಿರ್ಬೋದು, ಗುಂಪಾಗಿ ಬಂದುಬಿಟ್ಟು ಆ ಒಂದು ಕೆಲಸವನ್ನು ಇಮಿಡಿಯೇಟಾಗಿ ಅಟೆಂಡ್ ಮಾಡುವಂಥ ಒಂದು ಬ್ಯಾಚ್. ಮೂರನೇದಾಗಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲೀಡರ್ಶಿಪ್ ಕ್ವಾಲಿಟಿ. ಎಲ್ಲ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ತಮ್ಮದೇ ಆಗಿರ್ತಕ್ಕಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೊಂದಿರತಕ್ಕಂಥ ಬ್ಯಾಚ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾಲ್ಕನೇದಾಗಿ ಗುರು ಶಿಷ್ಯರ ಸಂಬಂಧ ಹೇಗೆ ಇರಬೇಕೆಂಬುದನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಒಂದು ಬ್ಯಾಚು. ಅಂದರೆ ಬೇರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ಬ್ಯಾಚ್ ಗುರು ಶಿಷ್ಯರ ಸಂಬಂಧದಲ್ಲಿ. ಕೊನೆಯದಾಗಿ ಈ ಭಾಳಷ್ಟು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಈ ಒಂದು ಬ್ಯಾಚ್ನಲ್ಲಿ ಇರ್ತಕ್ಕಂಥವ್ರು ಜಾಬ್ ಸೀಕರಿಕೆತರು ಜಾಬ್ ಪ್ರೊವೈಡರ್ಸ್ ಆಗ್ತಾರೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಆದ್ದರಿಂದ ಈ ಒಂದು 4 ವರ್ಷ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪು ಮೂಡಿಸಿ ಈ ಒಂದು ಮಹಾವಿದ್ಯಾಲಯದಲ್ಲಿ ತಮ್ಮ ಒಂದು BSc ಪದವಿಯನ್ನು ಪಡೆದುಕೊಂಡು ಹೊರ ಹೋಗ್ತಾ ಇದ್ದೀರಾ. ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗ, ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗ ಹಾಗೂ ಇನ್ನಿತರ ವಿದ್ಯಾರ್ಥಿ ಮಿತ್ರರಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.